ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೆಂಗಿದ್ದೀರಾ? ಇಲ್ಲಿ ನಾನು ಚೆನ್ನಾಗಿದ್ದೀನಿ. ಅನಿತಾ ಎನ್ನುವ ನಟಿ ಸಂಗೀತ ಮತ್ತು ಕಲೆಯಲ್ಲಿ ಹೆಸರನ್ನು ಮಾಡಿಕೊಳ್ಳುವ ಕನಸು ಹೊತ್ತಿದವಳು. ಅವಳ ಕಥೆಯನ್ನು ನೋಡೋಣ ಬನ್ನಿ. ಅವಳು ಕಡಿದಾದ ಊರಿನ ರೈತ ಕುಟುಂಬದಲ್ಲಿ ಹುಟ್ಟಿದಳು. ಕುಟುಂಬವು ಆರ್ಥಿಕವಾಗಿ ಕಷ್ಟಪಡುವುದರಿಂದ ಅನಿತಾ ತನ್ನ ಶಿಕ್ಷಣವನ್ನು ಮತ್ತು ಕಲೆಯನ್ನು ಮುಂದುವರಿಸಲು ಸಾಧ್ಯವಾಗಲಿಲ್ಲ. ಆದರೆ ಅವಳಲ್ಲಿ ಟ್ಯಾಲೆಂಟ್ ಮತ್ತು ಕಠಿಣ ಪರಿಶ್ರಮವಿತ್ತು. ಅನಿತಾಳ ಪ್ರೈಮರಿ ಎಜುಕೇಷನ್ ಮಾತ್ರ ಆಗಿತ್ತು. ಆದರೆ ತನ್ನ ಊರಿನ ಅಕ್ಕಪಕ್ಕದಲ್ಲಿರುವ ಕಾಲೇಜಿಗೆ ಹೋಗಿ ಅನೇಕ ಚಿಕ್ಕ ಚಿಕ್ಕ ಹಬ್ಬಗಳಲ್ಲಿ ಭಾಗವಹಿಸಿ ತನ್ನ ಪ್ರತಿಭೆಯನ್ನು ಕಳೆದುಕೊಳ್ಳದೆ ಹತ್ತಿರದ ಪ್ರಾದೇಶಿಕ ಪ್ರಶಸ್ತಿಗಳನ್ನು ಪಡೆಯುತ್ತಿದ್ದಳು. ಆದರೆ ಅವಳ ಪೋಷಕರು ಸದಾ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದ ಕಾರಣ ಅವಳ ಕನಸು ನನಸು ಮಾಡಲು ಕೇವಲ ಧನ ಸಹಾಯ ಮಾತ್ರ ದೊರೆಯುತ್ತಿರಲಿಲ್ಲ. ಅವಳು ಬಲವನ್ನು ಕಳೆದುಕೊಳ್ಳದೆ ಹಳ್ಳಿಯ ಅಕಾಡೆಮಿಗಳಿಗೆ ಮತ್ತು ರಿಯಾಲಿಟಿ ಶೋಗಳಿಗೆ ಅರ್ಜಿ ಹಾಕಲು ಪ್ರಾರಂಭಿಸಿದಳು. ಆರಂಭದಲ್ಲಿ ಅವಳಿಗೆ ಹಿಂತಿರುಗಿ ಬಂದ ಉತ್ತರಗಳು ಸೋಲಾಗಿದ್ದವು. ಆದರೆ ಅವಳ ಕನಸು ತಲುಪಲು ನಿರಂತರವಾಗಿ ಹೋರಾಟ ಮಾಡಿದಳು. ಯಾವುದೂ ಸುಲಭವಾಗಿರಲಿಲ್ಲ. ಒಂದು ದಿನ ಅವಳಿಗೆ ಸಂಗೀತ ತಜ್ಞರಿಂದ ರಿಯಾಲಿಟಿ ಶೋದಿಂದ ಆಹ್ವಾನ ಪತ್ರಿಕೆ ಕಳುಹಿಸಲಾಯಿತು. ಅವಳ ಶ್ರೇಷ್ಠ ಪ್ರದರ್ಶನವು ಅವಳಿಗೆ ದೊಡ್ಡ ಹಂತದ ಅವಕಾಶಗಳನ್ನು ತಂದಿತು. ಅವಳ ಅಪಾರ ಶ್ರಮ ಮತ್ತು ಕಲೆಯ ಮೇಲಿನ ಪ್ರೀತಿ ಅವಳನ್ನು ಹೀರೋಯಿನ್ನಾಗಿಸಿತು. ಕೊನೆಯಲ್ಲಿ ಅನಿತಾ ತನ್ನ ಹಳ್ಳಿಗೆ ಹೆಮ್ಮೆ ತಂದಳು. ಈ ಕಥೆಯಿಂದ ನಮಗೆ ತಿಳಿದು ಬರುವ ಪಾಠ, ಪರಿಸ್ಥಿತಿಗಳು ಹೇಗೆ ಇದ್ದರೂ ಪ್ರಾಮಾಣಿಕ ಪರಿಶ್ರಮ ಮತ್ತು ಬಲವಂತದಿಂದ ಯಾವತ್ತಿಗೂ ನಮ್ಮ ಕನಸುಗಳನ್ನು ಸಾಕ್ಷಾತ್ಕಾರ ಮಾಡಬಹುದು. ಸೊ ಇದಾಗಿತ್ತು ಫ್ರೆಂಡ್ ಇವತ್ತಿನ ನಮ್ಮ ಮೋಟಿವೇಶ್ನಲ್ ಕತೆ. ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಶೇರ್ ಮಾಡಿ ಫ್ರೆಂಡ್ಸಿಗೆಲ್ಲ, ಮತ್ತು ಲೈಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.